ಸೊ ಗಾಯ್ಸ್, ಈಗ ನಾವು ಬಂದಿದ್ದೀವಿ ಶೃಂಗೇರಿ ದೇವಸ್ಥಾನಕ್ಕೆ. ಎಲ್ಲರೂ ಟೆಂಪಲ್ ಕಡೆ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದರ್ಶನ ಪಡ್ಕೊಂಡು ಈಗ ಹೋಗ್ಬೇಕಾಗಿರೋದು ನಾವು ನೆಕ್ಸ್ಟು ಹೊರನಾಡಿಗೆ ಹೋಗ್ತೀವಿ ನೆಕ್ಸ್ಟು. ಸೊ ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಜಲ್ದಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಡ್ರೈವರ್ ಅಂಕಲ್ ಎಲ್ಲಿದ್ದಾರೆ. ಮೋಡ ಚೇಂಜ್ ಆಗ್ತಿದೆ, ಆವಾಗಲೇ ಗುಡುಕ್ತಿತ್ತು, ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ, ನೋಡ್ತಿರ್ಬೋದು. ಆಲ್ರೆಡಿ ನಮ್ಮ ಫ್ಯಾಮಿಲಿ ಎಲ್ಲ ಮುಂದಕ್ಕೆ ಹೋಗಿದ್ದಾರೆ. ಸೊ ನಾವು ಅವ್ರ ಹತ್ರ ಜಾಯ್ನ್ ಆಗೋಣ. ಸೊ ನೋಡಿ, ಎಂಟ್ರಿ ಆಗಿದ್ದೀವಿ, ನೋಡ್ತಿರ್ಬೋದು. ಗೋಪುರನ ಕಾಣಿಸ್ತಿಲ್ಲ, ಇನ್ನೂ ಮುಂದೆ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಗೋಪುರನ. ಇದು ಭರತನಾಟ್ಯಂ ಜಾಗ. ಲಾಸ್ಟ್ ಟೈಮ್ ಬಂದಾಗ ಈವೆಂಟ್ ಎಲ್ಲ ನಡೀತಿತ್ತಂತ. ಸೊ ಇವತ್ತು ಯಾವುದೂ ಈವೆಂಟ್ ಇಲ್ಲ. ಸೊ ನೋಡಿ ಗೋಪುರವನ್ನು ನೋಡಿ. ದೇವರ ದರ್ಶನ ಪಡೆಯೋಣ, ಆಮೇಲೆ ಸಿಗ್ತೀನಿ. ಈ ದೇವಸ್ಥಾನದ ವಿಶೇಷ ಏನಂದರೆ, ಚಿಕ್ಕ ವಯಸ್ಸಲ್ಲಿ ಬಂದು ಮಕ್ಕಳ ಕೈಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾರಂತೆ. ಸೊ ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ, ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಬಂದು ಕರ್ಕೊಂಡು ಬಂದಿದ್ರು. ಇಲ್ಲಿ ನನ್ನ ಕರ್ಕೊಂಡು ಬಂದು ನನ್ನ ಬೆರಳಿಕೊಂಡು ಅಕ್ಕಿ ಮೇಲೆ ದೇವ್ರ ಮುಂದೆ ಕುಣಿಸಿ ಅಕ್ಷರಾಭ್ಯಾಸನ ಏನೋ ಬರ್ಸ್ತಾರೆ. ಸೊ ನಂಗೆ ಅಷ್ಟು ಜ್ಞಾಪಕನೇ ಇಲ್ಲ. ಸೊ ಆಂಟಿ, ಹಾಯ್ ಆಂಟಿ. ನದಿ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ವೇದಕ್ಷತ್ರಿ ಹೆಸರು ವಿಡಿಯೋ ಮಾಡ್ತಿದ್ದಾರೆ. ಸೊ ಈ ನದಿ ಹೆಸರು ಬಂದು ತುಂಗಾ ನದಿ. ಎಲ್ಲಿದಲ್ಲ ಚಿಕ್ಕ ವಯಸ್ಸಲ್ಲಿ ಅಕ್ಷರಾಭ್ಯಾಸ ಎಲ್ಲ ಬರೆಸ್ತಾರೆ ಅಂತ ನಮ್ಮಮ್ಮ ಇವಾಗ ಹೇಳ್ತಿದ್ರು, ಕೇಳಿಸ್ಕೊಂತೆ. ನನಗೂ ಮಾಡಿದ್ದಾರೆ, ನಮ್ಮ ತಮ್ಮಂಗೂ ಮಾಡಿದ್ದಾರೆ. ತುಂಬ ಸತಿ ಬಂದಿದ್ದೀನಿ ನೋಡಿ. ತುಂಗಾ ನದಿ, ನೀರೇ ಇಲ್ಲ. ನದಿದಲ್ಲಿ ಫಿಶಸ್ ಎಲ್ಲ ಇದೆ, ಕಲ್ಲೆಪುರಿ ಹಾಕ್ತಾರೆ ಅದಕ್ಕೆ ತಿನ್ನೋಕ್ಕೆ. ನೋಡ್ಬೋದು ಎಷ್ಟು ಫಿಶಸ್ ಇದೆ ಅಂತ. ಸೈಜು ನೋಡಿ 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 ಎಷ್ಟು ದೊಡ್ಡದಿದೆ. ಎಲ್ಲ ಕಲ್ಲೆಪುರಿ ತಿನ್ನುತ್ತೆ ನೋಡಿ. ಸೊ ಈಗ ಅಪ್ಪ ಕರೀತಿದ್ದಾರೆ, ದೇವಸ್ಥಾನ ನೋಡಕ್ಕೆ ಹೋಗೋಣ ಬನ್ನಿ. ದೇವ್ರು ಎಲ್ಲ ಬೈಸ್ಕೊತೀವಿ. ಸೊ ಗೈಸ್, ಫೈನಲಿ ದೇವ್ರ ದರ್ಶನವನ್ನು ಪಡ್ಕೊಂಡು ಈಚೆ ಬಂದಿದ್ದೀವಿ. ಈಗ ನೆಕ್ಸ್ಟ್ ಹೊರ್ನಾಡಿಗೆ ಹೋಗ್ತಾ ಇದ್ದೀವಿ. ಜಲ್ದಿ ಹೋಗಬೇಕು, ಅದು ಫುಲ್ ಘಾಟ್ ಸೆಕ್ಷನ್ನು, ಕತ್ಲೆ ಆಗಿರುತ್ತೆ ಹೋಗೋಷ್ಟರಲ್ಲಿ. ಸೊ ಇವಾಗ ನೀರು ಕುಡ್ಕೊಂಡು ಹೋಗೋಣ.